ಮತ್ತೊಮ್ಮೆ ನನ್ನ ಕೊಲಿಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಸಿದ್ದರಾಮಯ್ಯನವರು ಗಟ್ಟಿಯಾಗಿ ನಿಲ್ಲಬೇಕಾಗಿತ್ತು, ನಿಲ್ಲಲಿಲ್ಲ. ಕೆ ಎನ್ ರಾಜಣ್ಣವರು ನೇರವಾಗಿ ಹೇಳಿದ್ರು, ಅವರಿಗೆ ತಮಗೆ ಆದ ಅನುಭವದ ಕಹಿ ಕೂಡ ಇದೆ ಪ್ರಶಾಂತ್. ಅದೇ ನೋಡಿ, ಇದೊಂದು ಈಗ ಸಿದ್ದರಾಮಯ್ಯರ ಬೆಂಬಲಿಗರಲ್ಲಿ ಈ ಬಗ್ಗೆ ಒಂದು ವ್ಯಾಪಕ ಚರ್ಚೆ ನಿಶ್ಚಿತವಾಗಿದ್ದೇ ಇದೆ. ಏನಂದರೆ, ಇಲ್ಲ ರಾಜಣ್ಣ ಅವ್ರ ಮೇಲೆ ಕ್ರಮ ಆಯಿತು, ನಂತರ ಗೋವಿಂದರಾಜ್ ಮೇಲೆ ಕ್ರಮ ಆಯಿತು, ಜಬ್ಬಾರ್ ಮೇಲೆ ಕ್ರಮ ಆಯಿತು, ಈಗ ನಜೀರ್ ಅಹಮದ್ ಮೇಲೂ ಕ್ರಮ ಆಯಿತು, ಜಮೀರ್ ಅಹಮದ್ ಕುರ್ಚಿ ಅಲುಗಾಡ್ತಾ ಇದೆ. ಈ ಚರ್ಚೆಯ ಮಧ್ಯೆ ರಾಜಣ್ಣ ಅವರ ಹೇಳಿಕೆ ಕೂಡ ಒಂದು ರೀತಿಯ ಹೊಸ ಕುತೂಹಲವನ್ನಂತೂ ಹುಟ್ಟುಹಾಕಿದೆ. ಒಟ್ಟಾರೆಯಾಗಿ ನೋಡಿದಾಗ ಅಜಿತ್, ಒಂದು ಅರ್ಥ ಆಗ್ತಕ್ಕಂಥದ್ದು, ದಾವಣಗೆರೆಯ ಚುನಾವಣೆ ಬೈ ಇಲೆಕ್ಷನ್ನ ಟಿಕೆಟ್ ಹಂಚಿಕೆ ಕಾಂಗ್ರೆಸ್ನ ಒಳಜಗಳದ ಬೇಗುದಿಯನ್ನು ಅಥವಾ ಅದರ ಉರಿಯನ್ನು ಜಾಸ್ತಿ ಮಾಡಿದೆ. ಇದನ್ನು ಕಾಂಗ್ರೆಸ್ ಹೆಂಗೆ ಕಂಟೈನ್ ಮಾಡುತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಯಾಕೆಂದರೆ ವಾಟ್ ಈಸ್ ಅಟ್ ದ ಸ್ಟೇಕ್ ಇಸ್ ದ ಮುಸ್ಲಿಂ ವೋಟ್ಸ್. ಮುಸ್ಲಿಂ ವೋಟ್ಗಳು ಕಾಂಗ್ರೆಸ್ನ ಒಂದು ರೀತಿಯ ಫಿಕ್ಸ್ ಡಿಪಾಸಿಟ್ ಇದ್ದಂಗೆ. ಇವತ್ತಿನ ಸಂದರ್ಭದಲ್ಲಿ ನಾವು BJPದ ಹೆಂಗೆ ಲಿಂಗಾಯತ ವೋಟ್ಗಳು ಫಿಕ್ಸ್ ಡಿಪಾಸಿಟ್, ಲಿಂಗಾಯತ ಮತಗಳು ಸ್ವಲ್ಪ ಚದರಿದಾಗ BJP ಅವರು ಟೆನ್ಷನ್ ಆಗ್ಬಿಡ್ತಾರೆ. ಕರೆಕ್ಟ್. ಅದೇ ರೀತಿ ಮುಸ್ಲಿಂ ಮತಗಳು ಇವತ್ತು ಕರ್ನಾಟಕದಲ್ಲಿ, ಯಾಕಂದರೆ 2023ರಲ್ಲಿ JDS BJP ಜೊತೆ ಬರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಏನು ಮುಸ್ಲಿಂ ಮತ್ತು ಒಕ್ಕಲಿಗ ಮತಗಳ ಶಿಫ್ಟ್ ನಡೀತು ದೊಡ್ಡ ಪ್ರಮಾಣದಲ್ಲಿ. ಮುಸ್ಲಿಂ ಅಂತರೂ ಹೆಚ್ಚು ಕಡಿಮೆ 90% ದೇ ವೋಟೆಡ್ ಫಾರ್ ಕಾಂಗ್ರೆಸ್. ಹೌದು ಹೌದು. ಆ ಕಾರಣದಿಂದ ಈ ಒಳಜಗಳ ಏನಿದೆ, ಇದು ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂತಕ್ಕಂಥದ್ರ ಬಗ್ಗೆ ಒಂದು ಕುತೂಹಲವೂ ಇದೆ. 28ರ ಚುನಾವಣೆ ದೃಷ್ಟಿಯಿಂದ ಇದು ಮುಖ್ಯ ಕೂಡ ಹೌದು. ಈಗ ಕಾಂಗ್ರೆಸ್ ಇದು ಜಗಳ ಜಾಸ್ತಿ ಮಾಡುತ್ತಾ ಅಥವಾ ಬೈ ಇಲೆಕ್ಷನ್ನ ರಿಸಲ್ಟ್ಸ್ನ ನಂತರ ಕಾಂಗ್ರೆಸ್ನ ಹೈಕಮಾಂಡ್ ಸೀರಿಯಸ್ಲಿ ಕುಳಿತುಕೊಂಡು ಇದನ್ನು ಕಂಟೈನ್ ಮಾಡ್ತಕ್ಕಂಥ ಪ್ರಯತ್ನ ಮಾಡುತ್ತಾ ಅನ್ನೋದು ಡಿಪೆಂಡ್ಸ್ ಆನ್ ದ ರಿಸಲ್ಟ್ ಅಂತ ಅನ್ಸುತ್ತೆ. ಎಸ್, ರಿಸಲ್ಟ್ ಬರೋ ತನಕ ಇದೆಲ್ಲವೂ ಪ್ರತಿ ಹೇಳಿಕೆಗಳು ನಡೀತಾ ಇರ್ತವೆ. ರಿಸಲ್ಟ್ಸ್ ಬಂದಾಗ ದಟ್ ಈಸ್ ಆ್ಯಕ್ಚುಯಲ್ ಔಟ್ಕಮ್ ಅದು. ಸೊ ಅದು ಕಾಂಗ್ರೆಸ್ನ ಈ ಇಡೀ ಮುಸ್ಲಿಂ ಸಂಕಟವನ್ನು ಹೆಂಗೆ ತೆಗೆದುಕೊಂಡು ಹೋಗುತ್ತೆ ಅಂತಕ್ಕಂಥದ್ದು ನಮ್ಗೆ ಮೇ 4ರ ನಂತರ ಸ್ಪಷ್ಟವಾಗಲಿದೆ. ಅಬ್ಸಲ್ಯೂಟ್ಲಿ. ಯಾಕಂದರೆ ಇವರೆಲ್ಲರೂ ಘಟಾನುಘಟಿ ನಾಯಕರೀಗ. ನಜೀರ್ ಏನು ನಿನ್ನೆ ಮೊನ್ನೆ ಬಂದವರಲ್ಲ, ಯೂತ್ ಕಾಂಗ್ರೆಸ್ ಡೇಸ್ದಿಂದ ಇದ್ದವರು. ಜಬ್ಬಾರ್ ಯೂತ್ ಕಾಂಗ್ರೆಸ್. ಹಂಗೆ ನೋಡಿದ್ರೆ ಜಮೀರ್ ಈಸ್ ಅ ರೀಸೆಂಟ್ ಎಂಟ್ರಿ. ಇನ್ನೊಂದು ಕಡೆ ಸಲೀಂ ಅಹ್ಮದ್, ರಿಜ್ವಾನ್ ಅರ್ಷದ್, ಯೂಸುಫ್ ಪಠಾಣ್ ಇವರು ಬಂದವರು. ಹೀಗಿರುವಾಗ ನನಗನ್ಸುತ್ತೆ ಈ ಸಂಕಟ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಮೇ 4ರ ಫಲಿತಾಂಶದ ಮೇಲೆ ನಿರ್ಭರವಾಗುತ್ತೆ ಅಂತ ಅನ್ಸುತ್ತೆ. ಬಾಗಲಕೋಟೆಗಿಂತ ದಾವಣಗೆರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಒಟ್ಟು ಭವಿಷ್ಯವನ್ನು ಕೂಡ ನಿರ್ಧರಿಸಬಲ್ಲದು. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.